ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಮಹತ್ವದ ಮಾಹಿತಿಯಾದರೆ ಬಂದಿದೆ. ಓಕೆನಾ? ಸೊ ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಓಕೆನಾ? ಸೊ ಕಳೆದ 2 ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರ ಖಾತೆಗಾದರೆ ಬಿಡುಗಡೆ ಮಾಡಲಾಗ್ತದೆ. ಈಗಾಗಲೇ ಕರ್ನಾಟಕದಲ್ಲಿರ್ತಕ್ಕಂತಹ ಮಹಿಳೆಯರಲ್ಲಿ ಒಂದು 12% ಮಹಿಳೆಯರಾದರೆ ರಿಸೀವ್ ಮಾಡಿಕೊಂಡಿದ್ರೆ ಇದು 100% ನಿಜವಾಗಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ. ಓಕೆನಾ? ಸೊ ಹಲವಾರು ಜನ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳಿ ಫೀಲ್ ಆಗ್ತಿರ್ತಾರೆ, ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ತಿಳಿಸ್ತಕ್ಕಂಥ ಮಾಹಿತಿ ಏನಂತಂದ್ರೆ ಆಲ್ರೆಡಿ ಈಗಾಗಲೇ 2 ದಿನ ಆಗಿದೆ ಬಿಡುಗಡೆ ಮಾಡ್ತಕ್ಕಂಥ ಪ್ರೋಸೆಸ್ ಸ್ಟಾರ್ಟ್ ಆಗಿ. ಓಕೆನಾ? ಸೊ ಇನ್ನೂ ಸಹ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬರಬೇಕಾಗಿದೆ. ಸೊ ಆ ಕಾರಣದಿಂದಾಗಿ ಇನ್ನೂ ಸಹ ಯಾರಾದರೂ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡ್ತೀರಿ. ಇನ್ನು 1 ವಾರದ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಾಗುತ್ತೆ. ಓಕೆನಾ? ಸೊ ಅದೇ ರೀತಿ ಯಾರ್ಯಾರು ಅನರ್ಹರಿದ್ದಾರೋ, ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋದಕ್ಕೆ ನೀವು ಎಲಿಜಿಬಲ್ ಇಲ್ವೋ, ಸೊ ನಿಮಗೆ ಹಣ ಬರೋದಿಲ್ಲ. ಓಕೆನಾ? ಸೊ ಅವ್ರಿಗೂ ಸಹ ಗೊತ್ತಿರೋದಿಲ್ಲ, ಅವರು ನಮ್ಮ ಖಾತೆಗೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಾಯ್ತಾನೆ ಇರ್ತೀರಾ. ಸೊ ಅದಕ್ಕಿಂತ ಮೊದಲು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೋಬೇಕಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಹಲವಾರು ರೂಲ್ಸ್ಗಳಾದರೆ ಇರುತ್ತೆ. ಓಕೆನಾ? ಆ ಒಂದು ರೂಲ್ಸ್ಗಳನ್ನು ನೀವು ಮೊದಲಿಗೆ ತಿಳ್ಕೊಬೇಕಾಗಿರುತ್ತೆ. ಓಕೆನಾ? ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದರೆ, ಈಗ ಹಲವಾರು ಜನರ BPL ರೇಷನ್ ಕಾರ್ಡ್ನ ಮುಖ್ಯಸ್ಥರು ಮಹಿಳೆಯರಾಗಿರ್ತಾರೆ. ಮನೆಯ ಯಜಮಾನಿಯರು BPL ರೇಷನ್ ಕಾರ್ಡ್ನ ಮುಖ್ಯಸ್ಥರಾಗಿರ್ತಾರೆ. ಆದರೆ ಅದೇ ಒಂದು BPL ರೇಷನ್ ಕಾರ್ಡ್ ಆ ಒಂದು ಕುಟುಂಬದಲ್ಲಿ ಯಾರಾದ್ರೂ ಆದಾಯ ಪಾವತಿ ಮಾಡ್ತಿದ್ರೆ, ಸೊ ಅವರ ಕುಟುಂಬದಲ್ಲೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿ ಇದೀಗ ಒಂದು ಸ್ಪಷ್ಟನೆಯನ್ನಾದರೆ ನೀಡಲಾಗಿದೆ. ಓಕೆನಾ? ಸೊ ಜೊತೆಗೆ ಖಾತೆಗಳಲ್ಲೂ ಸಹ ಹಲವಾರು ಖಾತೆಗಳಲ್ಲಿ ಕೆಲವು ಸಮಸ್ಯೆಗಳಾದರೆ ಇರುತ್ತೆ. ಸೊ ಅದನ್ನು ಸಹ ನೀವು ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ? ಸೊ ತುಂಬ ಜನ ಮಹಿಳೆಯರು ಏನು ಮಾಡ್ತಿರ್ತಾರೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಹಿಂದೆ ಬರ್ತಿರುತ್ತೆ. ಓಕೆನಾ? ಸೊ ಈ ಹಿಂದೆ ಹಲವಾರು ಈಗಾಗಲೇ ಒಂದು 28 ಕಂತು 29 ಕಂತಾದರೆ ಬಂದಿರುತ್ತೆ. ಸೊ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಇರ್ತಿರಲ್ವಾ. ಸೊ ನಿಮ್ಮ ಖಾತೆನ ಒಂದ್ಸರಿ ಪರಿಶೀಲನೆ ಮಾಡಿ. ಓಕೆನಾ? ಸೊ ಅದರಲ್ಲೂ ಸಹ ಏನಾದರೂ ಸಮಸ್ಯೆಗಳಿರುತ್ತೆ. ಯಾಕೆಂತಂದರೆ NPCI ಮ್ಯಾಪಿಂಗ್ ಆಗಿರಬೇಕಾಗಿರುತ್ತೆ. ಜೊತೆಗೆ EKYC ಎಲ್ಲ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ನಿಮ್ಮ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಆಗಿರಬೇಕಾಗಿರುತ್ತೆ. ಈ ಎಲ್ಲ ಮಾಹಿತಿಗಳು ಸಹ ಸಕ್ರಿಯವಾಗಿದ್ರೇ ಸೊ ಅವಾಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಸಾಧ್ಯ ಆಗ್ತಿರುತ್ತೆ. ಆ ಕಾರಣದಿಂದಾಗಿ ಈಗ ಯಾರ್ಯಾರ ಖಾತೆಗೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವೋ ಅಂತಂದ್ರೆ, ಈಗಾಗಲೇ 29ನೇ ಕಂತಿನವರೆಗೂ ಸರಿಯಾಗಿ ಬಂದಿದೆ, 30ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಂದ್ರೆ, ಸೊ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಒಂದು 2-3 ದಿನ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿ. ಸೊ ಆ ಕಾರಣದಿಂದಾಗಿ ಇನ್ನು ಅತಿ ಶೀಘ್ರದಲ್ಲಿನೇ ನಿಮ್ಮ ಖಾತೆಗೂ ಬಿಡುಗಡೆ ಮಾಡಲಾಗುತ್ತೆ, ಇನ್ನೊಂದು ವಾರದ ಒಳಗಡೆ. ಆದರೆ ಒಂದು 3-4 ಕಂತಿಂದ ನಮ್ಮ ಖಾತೆಗೆ ಹಣ ಬರ್ತಿಲ್ಲ ಅಂತಂದರೆ ನೀವು ಪರಿಶೀಲನೆ ಮಾಡಬೇಕಾಗಿರತ್ತೆ. ಓಕೆನಾ? ಸೊ ಬಿಕಾಸ್ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಹೆಸರು ಅಷ್ಟೇ ಸೇಮ್ ಇರಬೇಕಾಗಿರತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹ ಅಲ್ಲಿ ಸಮಸ್ಯೆ ಇರ್ತಕ್ಕಂಥ ಸಾಧ್ಯ ಇರುತ್ತೆ. ಆವಾಗಲೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಓಕೆನಾ? ಸೊ ಆ ಕಾರಣದಿಂದಾಗಿ ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡ ನಂತರ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರುತ್ತೆ. ಓಕೆನಾ? ಹಾಗಿದ್ರೆ ಎಲ್ಲ ನಮ್ಮದು ಕರೆಕ್ಟಾಗಿದೆ. ಓಕೆನಾ? ನಮ್ಮ ಮನೆಯಲ್ಲಿ ಯಾರೂ ಸಹ ಆದಾಯವನ್ನು ಪಾವತಿ ಮಾಡ್ತಿಲ್ಲ ಆ್ಯಂಡ್ ಎಲ್ಲ ಬ್ಯಾಂಕ್ ಖಾತೆಗಳೆಲ್ಲ ಸರಿಯಾಗಿದೆ ಅನ್ನುವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ. ಸೊ ಅಲ್ಲಿ ನೀವು ಪರಿಶೀಲನೆಯನ್ನು ಮಾಡ್ಕೋಬೇಕಾಗಿರುತ್ತೆ. ಇದು ಯಾರಿಗೆ ಅಂತಂದರೆ, ಸೊ ಯಾರ್ಯಾರಿಗೆ ಇನ್ನೂ ಒಂದು 3 ಕಂತಿಂದ 4 ಕಂತಿಂದ ಹಣ ಬರ್ತಿಲ್ವೋ, ಸೊ ನಿಮಗೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಓಕೆನಾ? ಸೊ ಈಗಾಗಲೇ 29ನೇ ಕಂತಿನ ಹಣವರೆಗೂ ಯಾರ್ಯಾರು ರಿಸೀವ್ ಮಾಡ್ಕೊಂಡಿದ್ರೋ ನೀವು ಯಾವುದೇ ರೀತಿ ಪರಿಶೀಲನೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಇನ್ನು ಒಂದು ವಾರದ ಒಳಗಡೆ ನಿಮ್ಮ ಖಾತೆಗಾದರೆ ಹಣ ಬಂದು ಜಮಾ ಆಗುತ್ತೆ.
ಓಕೆನಾ. ಸೊ ಹಲವಾರು ಜನ ಮಹಿಳೆಯರು ಈಗಾಗಲೇ ರಿಸೀವ್ ಮಾಡ್ಕೊಂಡಿದ್ರ. ಸೊ ಆಗಲೇ ಹೇಳಿರೋ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಮಹಿಳೆಯರು ಈಗಾಗಲೇ ಒಂದು 12% ಮಹಿಳೆಯರಾದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನಾದ್ರೆ ರಿಸೀವ್ ಮಾಡ್ಕೊಂಡಿದ್ರ. ಓಕೆನಾ. ಸೊ ಪ್ರತಿದಿನ ಆದ್ರೆ ಬಿಡುಗಡೆ ಆಗ್ತದೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಸಹ. ಓಕೆನಾ. ಸೊ ಮಹಿಳೆಯರೆಲ್ಲ ವೆಯ್ಟ್ ಮಾಡ್ತೀರಿ. ಓಕೆನಾ. ಸೊ ನಿಮ್ಮ ಊರಿನ ಸುತ್ತಮುತ್ತಲು ನಿಮ್ಮ ಪಕ್ಕದ ಮನೆಯಲ್ಲಿ ಬಂದಿದ್ರು ಸಹ ಸೊ ನಿಮ್ಮ ಖಾತೆಗೆ ಕೆಲವೊಮ್ಮೆ ಬರೋದಿಲ್ಲ. ಓಕೆನಾ. ಸೊ ಅದು ರ್ಯಾಂಡಮ್ ಆಗಿಯೇ ಬಿಡುಗಡೆ ಮಾಡಲಾಗುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು. ಸೊ ಆ ಕಾರಣದಿಂದಾಗಿ ಮಹಿಳೆಯರು ವೆಯ್ಟ್ ಮಾಡ್ತೀರಿ. ಅತಿ ಶೀಘ್ರದಲ್ಲಿನೇ ಎಲ್ಲ ಮಹಿಳೆಯರ ರಾಜ್ಯಾದ್ಯಂತ ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಳೋದಕ್ಕೆ ಯಾರ್ಯಾರು ಅರ್ಹರಿದ್ದಾರೋ ನಿಮ್ಮ ಎಲ್ಲ ದಾಖಲಾತಿಗಳು ನಿಮ್ಮ ಬಳಿ ಇರತಕ್ಕಂತಹ ದಾಖಲಾತಿಗಳೆಲ್ಲ ಸರಿಯಾಗಿದ್ದು ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋದಕ್ಕೆ ನೀವು ಅರ್ಹರಿದ್ದರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಆಗುತ್ತೆ. ಓಕೆನಾ. ಸೊ ವೆಯ್ಟ್ ಮಾಡ್ತೀರಿ. ಪ್ರತಿದಿನ ಆದರೆ ಬಿಡುಗಡೆ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಲೇ ಹೇಳಿರೋ ರೀತಿ. ಸೊ ಅದೇ ರೀತಿ 29ನೇ ಕಂತಿನ ಹಣವನ್ನು ಸಹ ಕೆಲವು ಮಹಿಳೆಯರಿಗೆ ಬಂದಿಲ್ಲ ಅಂತ ಹೇಳಿ ಸಹ ಮಾಹಿತಿಗಳಾದರೆ ಇದ್ದಾವೆ. ಸದ್ಯಕ್ಕೆ 29ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಅಂದರೆ ಪೆಂಡಿಂಗ್ ಇರತಕ್ಕಂಥ ಹಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಸೊ ಬಂದ ನಂತರ ನಾನು ಆದಷ್ಟು ಬೇಗ ತಿಳಿಸ್ತೀನಿ. ಸೊ ಸದ್ಯಕ್ಕೆ 30ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸೊ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ 5 ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಮಾಹಿತಿಗಳು ಬರಬೇಕಾಗಿದೆ. ಸೊ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಗಳನ್ನು ತಿಳಿಸಿರ್ತೀವಿ. ಸೊ ಪ್ರತಿಯೊಂದು ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ಗಳನ್ನು ತಿಳಿಸಿರ್ತಾರೆ ರಾಜ್ಯ ಸರ್ಕಾರದ ಕಡೆಯಿಂದ. ಸೊ ಅಪ್ಡೇಟ್ಸ್ಗಳು ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಯಾರಾದರೂ ಮಹಿಳೆಯರ ಖಾತೆಗೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಆಗಿರ್ಬೋದು ಅಥವಾ ಹಿಂದಿನ ಕಂತುಗಳ ಹಣ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡ್ತೀರಿ, ಟೆನ್ಷನ್ ಮಾಡ್ಕೋಬೇಡಿ. ಆ್ಯಂಡ್ ಅಪ್ಡೇಟ್ಸ್ಗಳು ಬರಬೇಕಾಗಿದೆ. ಸೊ ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ತರಹದ ಅಪ್ಡೇಟ್ಸ್ಗಳು, ಎಲ್ಲ ತರಹದ ಗೌರ್ನಮೆಂಟ್ ಅಪ್ಡೇಟ್ಸ್ಗಳು, ಓಕೆನಾ, ಎಲ್ಲ ಹವಾಮಾನ ಇಲಾಖೆಯ ಅಪ್ಡೇಟ್ಸ್ಗಳು, ಎಲ್ಲ ಎಜುಕೇಷನಲ್ ಅಪ್ಡೇಟ್ಸ್ಗಳು ಸಹ ಇದೇ ಒಂದು ಚಾನಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಆದರೆ ಸಿಗ್ತಿರತ್ತೆ. ಅದಕ್ಕೋಸ್ಕರ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಬಾಯ್.